ಮಹಿಳೆಯೊಬ್ಬಳು ಗಂಡನ ಮನೆಯ ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಲಿಂಗಾಪುರ ಗ್ರಾಮದ ಬಡ ಕುಟುಂಬದ ಯುವತಿ ಪ್ರೇಮಕುಮಾರಿಯನ್ನ ದಿನಾಂಕ 6/3/2022ರಂದು ಮೈಸೂರು ನಿವಾಸಿ ರಾಘವೇಂದ್ರ ಅವರ ಜೊತೆಗೆ ವಿವಾಹವನ್ನ ಮಾಡಲಾಗಿತ್ತು. ಈ ಜೋಡಿ ಕೆಲವೇ ತಿಂಗಳು ಕಾಲ ಅನನ್ಯವಾಗಿದ್ದರು. ನಂತರ ಪ್ರೇಮಕುಮಾರಿ ತಾಯಿಯ ಮನೆಗೆ ಬಂದಿದ್ದರು. ಗಂಡನ ಸೇರಿದಂತೆ ಗಂಡನ ಮನೆಯವರ ಒಂದು ನಿರಂತರ ವರದಕ್ಷಿಣೆಯ ಮತ್ತು ಕೊಲೆ ಬೆದರಿಕೆ ಕಿರುಕುಳದಿಂದ ಬೇಸತ್ತ ಮಹಿಳೆ ದಿನಾಂಕ 20/3/2024ರಂದು ಸುಮಾರು 4 ಗಂಟೆ ಸಮಯದಲ್ಲಿ ಲಿಂಗಾಪುರ ಗ್ರಾಮದಲ್ಲಿ 5 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಪ್ರೇಮಕುಮಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಕಿಕ್ಕೇರಿ ಪೊಲೀಸರು ದೌಡಾಯಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದರು. ಗುರುವಾರ ಲಿಂಗಾಪುರ ಗ್ರಾಮದಲ್ಲಿ ಮೃತ ದುರ್ದೈವಿ ಪ್ರೇಮಕುಮಾರಿ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ ಅಂತ ತಡವಾಗಿ ಬೆಳಕಿಗೆ ಬಂದಿದೆ. ಈ ಘಟನೆಯ ಸಂಬಂಧ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಮೃತ ಪ್ರೇಮಕುಮಾರಿ ಅವರ ಕುಟುಂಬಕ್ಕೆ ಸಾಂತ್ವನ ತಿಳಿಸಲು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ, ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್, ಟಿಎ ಪಿಸಿಎಂಎಸ್ ಮಾಜಿ ನಿರ್ದೇಶಕ ಮತ್ತು ಸ್ಥಳೀಯ ಶಾಸಕರ ಸಹೋದರ ಎಚ್ಟಿ ಲೋಕೇಶ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ವಿಎಸ್ ಧನಂಜಯ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಹೋದ ಸಂದರ್ಭದಲ್ಲಿ ಮೃತರ ಕುಟುಂಬಸ್ಥರು ಕಂಬನಿ ಮಿಡಿಯುತ್ತಾ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಅಂಗಲಾಚಿ ಮನವಿಯನ್ನು ಮಾಡಿದರು. ವರದಿ ಮಹೇಶ್ ಕರೋಟಿ, ಸುದ್ದಿನಾಯಿ ಟಿವಿ. ಬಂದೆ ಬಂದ್ರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸರ್, ಪ್ರೈವೇಟ್ ಹಾಸನಲ್ಲಿ ತುಂಬಾ ಸೈಟ್ ಕೊತ್ತು ಸರ್. ಒಂದು ದಿವಸಕ್ಕೆ 50-60 ಸಲ ಕಾಲ್ ಮಾಡಿ ಟಾರ್ಚರ್ ಮಾಡ್ತೀವಿ ಸರ್. ಸೈಕಿಕ್ ಥರ ಆಡ್ತಿದ್ದ ಲೋಕರೋನು ಅಂತ ಅಷ್ಟು ಟಾರ್ಚರ್ ಮಾಡೋದು. ದಿಂಬಾಗೆಲ್ಲ ಸಹಿಸೋದೆ ಸರ್, ಮಾತ್ರೆ ಎಲ್ಲ ಹಾಕಿದ್ದ ಅವನು ಇಂಜೆಕ್ಷನ್ ನಮ್ ಕಷ್ಟ ಯಾರಿಗೂ ಬರ್ಬಾರ್ದು ಸರ್. ಬಡವ್ರ ಮಕ್ಳು ದೊಡ್ಡವ್ರ ಮನೆಗೆ ಚೆನ್ನಾಗಿರ್ಲಿ ಅಂತ ಮಾಡ್ಬಿಟ್ಟು ನಮ್ಮಂತ ಹೆಣ್ಮಕ್ಳು ಕಷ್ಟ ಯಾವ ಹೆಣ್ಮಕ್ಳಿಗೂ ಬರ್ಬಾರ್ದು ಅಂತ ಶಿಕ್ಷೆ ಕೊಡ್ಬೇಕು ಸರ್. ಅವ್ರಿಗೆ ಯಾವ ಹೈಕೋರ್ಟಲ್ಲೂ ರೇಸಿಂಗ್ ಬರ್ತದೆ ಸರ್. ಅವ್ರು 7 ಜನಕ್ಕೆ ಹಂಗೆ ನೀವೇನಾದ್ರೂ ಟೈಟ್ ಆಗಿ ಅವ್ರಿಗೆ ಜೋರಾಗಿ ಅವ್ರೆಂತ ಮದುವೆ ಮಾಡಿಕೊಟ್ರು ಸರ್. ಅವಳನ್ನ ತುಂಬಾ ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟು ಅವ್ರು ಕೇಳ್ದಂಗೆಲ್ಲ ವರದಕ್ಷಿಣೆ ಕೊಟ್ಟು ಅವ್ರು ಹೇಳಿ ಚೌಟ್ರಿ ಮದುವೆ ಮಾಡಿಕೊಟ್ಟು 15 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಒಡವೆ ಎಲ್ಲ ಕೊಟ್ಟು ದುಡ್ಡು ತಗೋ ಒಡವೆ ತಗೋ ಅಂತ ತುಂಬಾ ಟಾರ್ಚರ್ ಮಾಡಿ ಅವಳನ್ನ 1.5 ತಿಂಗಳು 2 ತಿಂಗಳು 6 ತಿಂಗಳು ಗಂಟು ಟಾರ್ಚರ್ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲ ಸರ್. ನಾವು ಅವ್ರ ಮನೆಗೆ ಬಾಗಿಲ ಕೊಡಕ್ಕೆ ಹೋದಾಗ ನಮ್ಮನ್ನೇ ಬಾಯಿಗೆ ಬಂದಂಗೆ ಬೈದು ನಮ್ಮ ಕಡೆ ಬಾಗಿಲ ಇಸ್ಕೊಳ್ಳಲ್ಲ. ಯಾಕೆ ಬಂದೆ ನೀನು ಹೇಳಲೇ ಅಂತ ತಂಗಿ ಅವತ್ತೇ ಸರ್ ನಮ್ಗೆ ಹೇಳಿದ್ದು. ನಮ್ಮ ನನ್ನ ಅತ್ತಿಗೆ